ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿಸಂಪದ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಹೇರ್ ಸ್ಟೈಲ್ ಹೇಗೆ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಫಂಕ್ಷನ್ ಇದ್ದಾಗ ನೀವು ಈ ರೀತಿ ಹೇರ್ ಸ್ಟೈಲ ಮಾಡ್ಬೋದು, ಅಥವಾ ನೀವು ಶಾರ್ಟ್ ಹೇರ್ ಇದ್ದವರು ದೊಡ್ಡವರು ಕೂಡ ಈ ಹೇರ್ ಸ್ಟೈಲ್ನ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿ ಕಾಣಿಸ್ತಾರೆ ಮಕ್ಕಳು ಈ ರೀತಿ ಹೇರ್ ಸ್ಟೈಲ್ನ ಮಾಡಿಕೊಟ್ರೆ ನೀವು. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಮೊದಲನೇದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.
ಇದಿಷ್ಟೇ ಮಾಡಿದ್ರೂ ಸಾಕಾಗತ್ತೆ. ಇದಕ್ಕೇ ರೋಸ್ ಹಾಕ್ಬೋದು ಈ ರೀತಿ, ಅಥವಾ ಮಲ್ಲಿಗೆ ಹೂವನ್ನ ಹಾಕ್ಬೋದು, ದಿಂಡು ಹಾಕ್ಬೋದು. ಜೊತೆಗೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಮಾಡ್ಬೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ರೋಸ್ ಇದೆಯಲ್ವಾ, ಇದನ್ನು ಈ ರೀತಿ ದಳಗಳನ್ನೆಲ್ಲ ಬಿಡಿಸ್ಕೊಳ್ಬೇಕು. 2ರಿಂದ 3 ಹೂವಾದರೆ ಸಾಕು ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗಾದರೆ ಜಾಸ್ತಿ ತಗೊಳ್ಳಿ. ಇದನ್ನು ಬಿಡಿಸಿರೋಂಥ ಗುಲಾಬಿ ದಳಗಳನ್ನು ಈ ರೀತಿ ನೆಟ್ ಕ್ಲಾತ್ ಬರುತ್ತೆ ಈ ರೀತಿ ಬನ್ಗೆ ಹಾಕಲಿಕ್ಕೆ ಅಂತ ಹೇಳಿ, ಇದಕ್ಕೆ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೋಸ್ ದಳಗಳನ್ನು. ಈಗ ಇದನ್ನು ಬನ್ ಏನು ಮಾಡ್ಕೊಂಡಿದ್ದೀವಿ ಇದಕ್ಕೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಬನ್ ಕವರ್ ಆಗೋ ರೀತಿ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲ್ಗಡೆ ನಾವು ದಿಂಡನ್ನು ಹಾಕ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನು 2 ಹೂವು ಅಥವಾ 3 ಹೂವು ಹಾಕ್ಕೊಂಡೆ, ಕಮ್ಮಿ ಆಯಿತು. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಹೂಗಳನ್ನು ಹಾಕ್ಕೊಂಡ್ರೆ ಫುಲ್ ರೆಡ್ಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ನಿನ್ನೆ ವಿಡಿಯೋದಲ್ಲಿ ಇದನ್ನು ಹಾಕಿದ್ದೆ, ಇದನ್ನು ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಹೂದಿಂಡಿತ್ತು, ಅದಕ್ಕೆ ಹೂದಿಂಡನ್ನು ಹಾಕ್ಕೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಮಗಳಿಗೆ ಇದನ್ನು ಕೂಡ ಹಾಕಮ್ಮ ಅಂತ ಹೇಳಿದ್ಲು, ಅದಕ್ಕೆ ಇದ್ರ ಮೇಲ್ಗಡೆಗೆ ಇದೊಂದು ಹೂವಿತ್ತಲ್ಲ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಬರೀ ದಿಂಡಿದ್ರೇ ಸಾಕು, ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಈ ರೀತಿ ಬೈತಲೆ ಬಟ್ಟನ್ನು ಕೂಡ ನೀವು ಫಂಕ್ಷನ್ಸ್ಗೆ ಹಾಕ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ನೀವು ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಈ ರೀತಿ ರೆಡಿ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನನಗೆ ಕಾಣ್ತಿದ್ದೀನಿ, ಕಮೆಂಟ್ ಮಾಡಿ. ಇಷ್ಟ ಆಯ್ತಾ ಲೈಕ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. Thanks for watching.